102 ಕ್ವಿಂಟಾಲ್ ಕ್ವಿಂಟಾಲ್ 101 50ವರೆ ಅಂತೇಳಿ ಇಲ್ಲ ಆದೇಶ ಕೊಡು. 50ವರೆ ರೈತರು ಸ್ವಲ್ಪ ಕರೆಕ್ಟ್ ಅಲ್ಲಿಗೆ 1 ಕೆಜಿ ಬಂದಂಗತ್ತೆ, 1 ಕೆಜಿ ಬಂದಂಗತ್ತೆ, 2 ಕೆಜಿ ಬರುತ್ತೆ. ಇದು 51 ಕೊಟ್ಟು ಎಷ್ಟಾಯ್ತು? 102 ಆಗುತ್ತೆ. ಸ್ವಲ್ಪ ಯಾವನ್ರಿ 4 ಜನ ಪೊಲೀಸ್ ಹಾಕಿರಿ. ನೋಡೋಣ ಇಲ್ಲಿ ಮತ್ತೆ ಯಾಕಲ್ಲಿ ಬೀದಿಲೆಲ್ಲ ಮಾತಾಡ್ತೀವಿ. ಇವರೇ ರೈತರೇ ಹೇಳ್ತಾವ್ರೆ 51 ಕೊಡ್ತೀನಿ. ಎಣ್ಣೆ ಬೀಜ ಎಲ್ಲ ಇರ್ತವೆ. ನಾವು 1 ಕ್ವಿಂಟಾಲ್ಗೆ 52 1 ಕ್ವಿಂಟಾಲ್ಗೆ 52 ಕೊಡ್ತಾರಂತ ಇಸ್ಕೊಂಡ್ರಪ್ಪ. 1 ಕ್ವಿಂಟಾಲ್ಗೆ ಆಯ್ತು 102 ಕೆಜಿ ರೈತರು ಹೇಳ್ತಾವ್ರೆ. ನಿಮ್ದೇನು ಅಭಿಪ್ರಾಯ ಹೇಳಿ. ಪ್ರೀತಿಯಿಂದ ಕಸ ಕಡ್ಡಿ ಎಲ್ಲ ಇರುತ್ತೆ. ಜಲ್ದಿ ಮಾಡ್ದಂಗ್ ಕಾಣದ, ಜಲ್ದಿ ಮಾಡ್ದಂಗ್ ಕಾಣದು. ಇವ ಕಾಯ ಅನ್ಬೇಡಿ ಇರ್ಲಯ್ಯ. ಈಗ ಅದಕ್ಕೆ ಈಗ ಬರಬಾರ್ದಿತ್ತ. ಸ್ವಲ್ಪ ಮಾಡುವಾಗ ಸ್ವಲ್ಪ ಸಮಾಧಾನದಿಂದ ಇರ್ಬೇಕು. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ 50 ಜಲ್ದಿ ಮಾಡಿಕೊಡ್ಬೇಕು ಅಂತ ಐತೆ. ಜಲ್ದಿ ಮಾಡೋದ್ ಬೇಡ, ನಾವು ಹಂಗೆ ತಿನ್ಕೇತೀವಿ. 1 ಕೆಜಿ ಕೊಡತಕ್ಕ 51 ಕೆಜಿ ಕೊಡತ 101 ಕೆಜಿ ಕೊಡತಕ್ಕೆ 102 ಕೆಜಿ ಕೊಟ್ಬಿಡಿ. ನಾವು ಪೂರ್ಣ ಹಂಗೆ ತುಂಬ್ಕೇತೀವಿ ಅಂತ ಇವ್ನು ತೂಕ ಮಾಡಿಸ್ತಾವಲ್ಲ. ಇವ್ನು ಹೇಳ್ತಾವನೆ. ಇದಕ್ಕೆ ನಿಮ್ಮ ಸಮ್ಮತಿ ಇದ್ರೆ ಜಲ್ದಿ ಮಾಡಿಸ್ದಂಗೆ ತೂಕ ಮಾಡಿಸೋದಿದ್ರೆ ನೀವು 102 ಕೆಜಿ ಒಪ್ಕೊಳ್ಳಿ. ಇಲ್ಲ ನಮ್ಮ ಜಲ್ದಿನೇ ಮಾಡ್ಕೊಂಡು ಒಪ್ಪಾತಾಡ್ರಿ. 102 ಕೆಜಿ ಆಯ್ತು. ಮತ್ತೆ ಜಲ್ಡಿಲ್ಲ 102 ಕೆಜಿ 102 ಕೆಜಿ ಜಲ್ಡಿಲ್ಲ ಆಯ್ತು. ಇಷ್ಟೇ ನಿಘಂಟು. ಇದ್ರ ಮೇಲೆ ನಿಮಗೂ ರೈತರು 10 ರೂಪಾಯಿ ಕೊಡ್ತೀವಿ ಅಂತ ಪ್ರೀತಿಯಿಂದ ಹೇಳಿದೆ. ಫೋನ್ ಮಾಡಿಸೋದು ಜಲ್ದಿಯ ನೀವು ಹೇಳಿ 10 ರೂಪಾಯಿ ಇನ್ನೊಂದು ಸಮಸ್ಯೆ. ಅವನು ಮಾರುಕಟ್ಟೆ ಅಧಿಕಾರಿ ಹೇಳ್ತಾ ಇದ್ದಾನೆ, ಆದಷ್ಟು ಒಳ್ಳೆ ಚಳ್ಳಕೆರೆ ಆ ಕಡೆಯಿಂದ ಎಲ್ಲ ವ್ಯಾಪಾರಸ್ಥರು ಯಾರು ಅಲ್ಲೇರೆಲ್ಲ ಬಂದು ಇಲ್ಲಿ ಕೊಡ್ತಾವ್ರೆ ರಾಗಿಯ. ಅದು ನಿಲ್ದೆ ಹೋದ್ರೆ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ರೆ ಪೊಲೀಸ್ನರೇ ಯಾರಾದ್ರೂ ತಂದ್ರೆ ಹಿಡಿದು ಸೀಜ್ ಮಾಡ. ಅವರು ಯಾರು ಕೇಳಕ ಪೊಲೀಸರು ಹೇಳಿದ್ರೆ ಅವ್ರು ಹಿಡಿದಾಗ್ತಾರೆ. ಯಾವಿದ ನಿಷ್ಕ್ರಿಯವಾಗಿರ್ತಾರೆ. ಆಯ್ತು ರೈತ ಸಂಘರು